children. I heartily welcome to this class. Dear children, in previous class we studied about the meaning of sentence and the parts of sentences like subject, object and predicate. We have to learn in those topics with examples also. ವಿತ್ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ವಾಕ್ಯ ಅಂದರೇನು ಮತ್ತು ವಾಕ್ಯದ ಪ್ರಕಾರಗಳು ಯಾವುವು ಹಾಗೂ ಅದರ ಕೆಲವೊಂದಿಷ್ಟು ಉದಾಹರಣೆಗಳ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ವಿ. ಇವತ್ತು ನಾವು ಅಧ್ಯಯನ ಮಾಡುವಂಥ ವಿಷಯ ಯಾವುದು ಅಂತಂದ್ರೆ ಟೈಪ್ಸ್ ಆಫ್ ಸೆಂಟೆನ್ಸಸ್. ಹಿಯರ್ ವಿ ಕ್ಯಾನ್ ಸಿ ದ ಟೈಪ್ಸ್ ಆಫ್ ಸೆಂಟೆನ್ಸಸ್ ಲೈಕ್ ಅಸರ್ಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, exclamatory sentence, imperative sentence, optative sentence. These sentences are called types of sentences. We can make different kind of sentences here. So let us discuss about one by one with their meaning and examples. ಪ್ರಿಯ ವಿದ್ಯಾರ್ಥಿಗಳೇ, ಈಗ ವಾಕ್ಯದ ಪ್ರಕಾರಗಳು ಯಾವುವು ಅನ್ನೋದನ್ನು ನೋಡ್ಕೊಂಡ್ವಿ. ಈಗ ಅದರ ಅರ್ಥ ಮತ್ತು ಉದಾಹರಣೆಗಳನ್ನು ನೋಡೋಣ. A simple statement can be called an assertive sentence. It is also known as declarative statement or affirmative sentence. An assertive sentence denotes statements and declarations and facts. Example: the earth is round. Fahimda is not our teacher. These sentences ends with full stop. ಅಸರ್ಟಿವ್ ಸೆಂಟೆನ್ಸ್ ಅಂತಂದ್ರೆ ಏನು? ಇದಕ್ಕೆ ನಾವು ಸಾದಾ ವಾಕ್ಯ ಅಂಥೇಳಿ ಕರಿತೀವಿ ಕನ್ನಡದಲ್ಲಿ. ಇದು ಸ್ಟೇಟ್ಮೆಂಟ್ ಮತ್ತು ಡಿಕ್ಲರೇಟಿವ್, ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ಡಿಕ್ಲರೇಟಿವ್ ಸೆಂಟೆನ್ಸ್. ಇದು ಸ್ಟೇಟ್ಮೆಂಟ್ಗಳನ್ನು ಹೊಂದಿರುತ್ತೆ. ಅ ಸಿಂಪಲ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಕಾಲ್ಡ್ ಆ್ಯನ್ ಅಸರ್ಟಿವ್ ಸೆಂಟೆನ್ಸ್. ಒಂದು ಹೇಳಿಕೆ, ಒಂದು ಸಾದಾ ಇರ್ತಕ್ಕಂಥ ಹೇಳಿಕೆಯನ್ನು ನಾವು ಸಾದಾ ವಾಕ್ಯ ಅಂತೇಳಿ ಕರಿತೀವಿ. ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ಡಿಕ್ಲರೇಟಿವ್. ಇದಕ್ಕೆ ನಾವು ಡಿಕ್ಲರೇಟಿವ್ ನೇಮ್ ಅಂತೇಳಿನೂ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೇಳಿನೂ ಕರಿತೀವಿ. ಸ್ಟೇಟ್ಮೆಂಟ್ ಆರ್ ಅಫರ್ಮೇಟಿವ್ ಸೆಂಟೆನ್ಸ್, ಇದಕ್ಕೆ ಅಫರ್ಮೇಟಿವ್ ಸೆಂಟೆನ್ಸ್ ಅಂತೂ ಕರಿತೀವಿ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೂ ಕರಿತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂತೂ ಕರಿತೀವಿ. ಅದರ ಕನ್ನಡದಲ್ಲಿ ಒಂದೇ ಒಂದು ಹೆಸರನ್ನು ಕೊಡ್ತೀವಿ, ಸಾದಾ ವಾಕ್ಯ ಅಂಥೇಳಿ. ಆ್ಯನ್ ಅಸರ್ಟಿವ್ ಸೆಂಟೆನ್ಸಸ್ ಡಿನೋಟ್ ಸ್ಟೇಟ್ಮೆಂಟ್ಸ್, ಡಿಕ್ಲರೇಷನ್ಸ್ ಆ್ಯಂಡ್ ಫ್ಯಾಕ್ಟ್ಸ್. ಈ ಅಸರ್ಟಿವ್ ಸೆಂಟೆನ್ಸ್ ಸಾದಾ ವಾಕ್ಯ ಏನೇನನ್ನು ಸೂಚಿಸ್ತೈತಿ ಅಂತಂದ್ರೆ ಸ್ಟೇಟ್ಮೆಂಟ್ಸ, ಡಿಕ್ಲರೇಷನ್ನ ಮತ್ತು ಫ್ಯಾಕ್ಟ್ಸ್ಗಳನ್ನು ಸೂಚಿಸ್ತೈತಿ. ಎಕ್ಸಾಂಪಲ್: ದ ಅರ್ತ್ ಈಸ್ ರೌಂಡ್, ಫೆಹಿಮದ ಈಸ್ ನಾಟ್ ಅವರ್ ಟೀಚರ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್. ಇಲ್ಲೊಂದು ಕ್ಲೂ ಕೊಟ್ಟಾರ, ಅದೇನಂತಂದ್ರೆ ದೀಸ್ ಸೆಂಟೆನ್ಸಸ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಅಸರ್ಟಿವ್ ಸೆಂಟೆನ್ಸಸ್ ಆಲ್ವೇಸ್ ಎಂಡ್ಸ್ ವಿತ್ ದ ಫುಲ್ ಸ್ಟಾಪ್. ಸೊ ದಿಸ್ ಈಸ್ ಕಾಲ್ಡ್ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಸಾದಾ ವಾಕ್ಯ. ನೆಕ್ಸ್ಟ್ ವಿ ಆರ್ ಮೂವ್ ವಿತ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್. An interrogative sentence contains a direct questions and interrogation mark is put at the end of the sentence. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಹೆಸರೇ ಸೂಚಿಸುವಂಗೆ ಏನಿರ್ತೈತಿ ಅಂತಂದ್ರೆ ಪ್ರಶ್ನಾರ್ಥಕ ವಾಕ್ಯ. ಇದು ಯಾವಾಗಲೂ ಇದಕ್ಕೆ ಯಾವಾಗಲೂ ಇಂಟ್ರಾಗೇಷನ್ ಮಾರ್ಕ್ ಇರ್ತೈತಿ. ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ವಿ ಪುಟ್ ಇಂಟ್ರಾಗೇಷನ್ ಮಾರ್ಕ್ ಫಾರ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಪ್ರಶ್ನಾರ್ಥಕ ವಾಕ್ಯವು ಪ್ರಶ್ನೆಗಳನ್ನು ಒಳಗೊಂಡಿದ್ದು, ನೇರವಾದ ಪ್ರಶ್ನೆಗಳನ್ನು ಒಳಗೊಂಡಿದ್ದು. ಇದಕ್ಕೆ ಈ ಒಂದು ಸೆಂಟೆನ್ಸ್ನ ಕೊನೆಗೆ ನಾವು ಏನು ಮಾಡ್ತೀವಿ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ಸ್, ಹಿಯರ್ ವಿ ಕ್ಯಾನ್ ಸಿ ವೇರ್ ಡು ಯು ಲಿವ್. ವೇರ್ ಡು ಯು ಲಿವ್? Why haven't you started studying? What kind of music do you want now dance to? Which do you prefer, white or red? Who finished your meal today? Raise your hands. Whom did you call to the party tomorrow? These are what we seen here. These are start from questioning word, so we can call it interrogative sentence. Dear students, in interrogative sentence we make two parts, like one is yes or no question, another one is WH questions. Here WH questions always start with WH words. These yes or no questions always starts with helping verb.
Are you okay? Then do you come here? These sentences starts with always helping verb and we can find answer with yes or no. These have two types. Interrogative sentence has two types. One is WH question and other one is yes or no question. So next we move with the exclamatory sentence. Definition. Exclamatory sentence is the sentence that express strong feelings or emotions. It ends with an exclamation mark. How beautiful the waving wheat looks. ಎಕ್ಸಲಾಮೇಟ್ರಿ ಸೆಂಟೆನ್ಸ್ ಅಥವಾ ಭಾವಸೂಚಕ ವಾಕ್ಯ ಅಂಥೇಳಿ ಕರಿತೀವಿ. ಉದ್ಗಾರವಾಚಕ ವಾಕ್ಯ ಅಥವಾ ಭಾವಸೂಚಕ ವಾಕ್ಯ ಅಂತ ಏನು ಕರಿತೀವಲ್ಲ, ಅದು ಕನ್ನಡದೊಳಗೆ ಅದಕ್ಕೆ ನಾವು ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್ ಅಂತ ಕರಿತೀವಿ. ವಾಟ್ ಡೂ ಯು ಮೀನ್ ಬೈ ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್? ಇಸ್ ದ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಫೀಲಿಂಗ್ಸ್ ಆರ್ ಇಮೋಷನ್ಸ್. ಇಟ್ ಎಂಡ್ ವಿತ್ ಆ್ಯನ್ ಎಕ್ಸ್ಕ್ಲಾಮೇಷನ್ ಮಾರ್ಕ್. ಸ್ಟ್ರಾಂಗ್ ಫೀಲಿಂಗ್ಗಳನ್ನು ನಾವು ಏನು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅಂದರೆ ತತ್ಕ್ಷಣದ ಸಡನ್ ಫೀಲಿಂಗ್ಸ್ಗಳು, ನಮಗೆ ಯಾವುದೇ ಒಂದು ಘಟನೆಯನ್ನು ನೋಡಿದಾಗ ತಕ್ಷಣವಾಗಿ ನಮ್ಮ ಬಾಯಿಂದ ಹೊರ ಬರ್ತೈತಲ್ಲ, ಆ ಸೆಂಟೆನ್ಸಿಗೆ ನಾವು ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಇಟ್ಸ್ ಆಲ್ವೇಸ್ ಎಂಡ್ ವಿತ್ ಎಕ್ಸ್ಕ್ಲಾಮೇಷನ್ ಮಾರ್ಕ್. ಡೂ ಯು ಸಿ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಡಿಯರ್ ಚಿಲ್ಡ್ರನ್? ಹಿಯರ್ ಇಟ್ ಈಸ್ ದ ಎಕ್ಸ್ಕ್ಲಾಮೇಷನ್ ಮಾರ್ಕ್. ವಿ ಕ್ಯಾನ್ ಸಿ ದಿಸ್ ಈಸ್ ದ ಎಕ್ಸ್ಕ್ಲಾಮೇಷನ್ ಮಾರ್ಕ್. So it's always end with exclamation mark. Suppose you see the huge building, how can you express it in your own words? What a huge building it is. Suppose you look a beautiful flower in the garden, what a beautiful flower it is. These are the examples of exclamatory sentence. Now we are going to deal with imperative sentence. An imperative sentence gives an order or makes a polite request. Imperatives can also express good wish. It ends with a period or exclamation mark. Here we can see the examples. Please lower your voice. Meet me at the town square. Would you close the door please? Eat your lunch. Have a good time at the picnic. May you live long. An imperative sentence gives an order or makes a polite request. ಈ ಇಂಪ್ಯಾರೇಟಿವ್ ಸೆಂಟೆನ್ಸ ರಿಕ್ವೆಸ್ಟನ್ನು ಹೊಂದಿರ್ತೈತಿ, ಆರ್ಡರನ್ನು ಹೊಂದಿರ್ತೈತಿ. ಇಟ್ಸ್ ಕ್ಯಾನ್ ಆಲ್ಸೋ ಎಕ್ಸ್ಪ್ರೆಸ್ ಗುಡ್ ವಿಶ್. ಇದು ಗುಡ್ ವಿಶನ್ನು ಅಂದರೆ ಒಳ್ಳೆಯ ವಿಶ್ಗಳನ್ನು ಒಳಗೊಂಡಂಥ ಸೆಂಟೆನ್ಸ್ ಆಗಿರ್ತೈತಿ. ಇಟ್ ಎಂಡ್ಸ್ ವಿತ್ ಪಿರಿಯಡ್ ಆರ್ ಎಕ್ಸ್ಕ್ಲಾಮೇಷನ್ ಮಾರ್ಕ್. ಇದು ಫುಲ್ ಸ್ಟಾಪಿಂದಾರ ಎಂಡ್ ಆಗಿರ್ತೈತಿ, ಅಥವಾ ಕ್ವಶನ್ ಮಾರ್ಕಿಂದಾರ ಎಂಡ್ ಆಗಿರ್ತೈತಿ, ಅಥವಾ ಭಾವಸೂಚಕ ಚಿಹ್ನೆಯಿಂದರ ಎಂಡ್ ಆಗಿರ್ತೈತಿ. ಆಲ್ಮೋಸ್ಟ್ ಸೆಂಟೆನ್ಸ್ ಇಂಪ್ಯಾರೇಟಿವ್ ಸೆಂಟೆನ್ಸಸ್ಸು ಫುಲ್ ಸ್ಟಾಪಿಂದನ ಎಂಡ್ ಆಗಿರ್ತಾವೆ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಎಕ್ಸಾಂಪಲ್ಸ್. ಪ್ಲೀಸ್ ಲೋವರ್ ಯುವರ್ ವಾಯ್ಸ್, ಇಲ್ಲಿ ರಿಕ್ವೆಸ್ಟ್ ಐತಿ. ಮೀಟ್ ಮೀ ಆಟ್ ದ ಟೌನ್ ಸ್ಕ್ವೇರ್, ಆರ್ಡರ್ ಐತಿ. ವುಡ್ ಯು ಕ್ಲೋಸ್ ದ ಡೋರ್ ಪ್ಲೀಸ್, ಇದು ರಿಕ್ವೆಸ್ಟ್ ಐತಿ. ಈಟ್ ಯುವರ್ ಲಂಚ್, ಸಜೆಷನ್ ಕೊಡತ್ತೀವೇನು, ನೀನು ಊಟ ಮಾಡು. ಹ್ಯಾವ್ ಅ ಗುಡ್ ಟೈಮ್ ಆಟ್ ದ ಪಿಕ್ನಿಕ್, ಇಟ್ ಈಸ್ ಅ ಗುಡ್ ವಿಶ್. ಮೇ ಯು ಲಿವ್ ಲಾಂಗ್, ಇಟ್ ಈಸ್ ಆಲ್ಸೋ ಗುಡ್ ವಿಶ್. ಇಂಪ್ಯಾರೇಟಿವ್ ಸೆಂಟೆನ್ಸ್ ಏನೇನು ಹೊಂದಿರ್ತೈತಿ? ಗಿವ್ಸ್ ಆನ್ ಆರ್ಡರ್, ಮೇಕ್ಸ್ ಅ ಪೊಲೈಟ್ ರಿಕ್ವೆಸ್ಟ್ ಆ್ಯಂಡ್ ಎಕ್ಸ್ಪ್ರೆಸ್ ಗುಡ್ ವಿಶ್. ದೋಸ್ ಆರ್ ಕಾಲ್ಡ್ imperative sentence. So dear students, next we move with optative sentence. A sentence that expresses strong wish or pray for someone is called an optative sentence. ಏನು ಆಪ್ಟೇಟಿವ್ ಸೆಂಟೆನ್ಸ್ ಅಂತಂದ್ರೆ ಸ್ಟ್ರಾಂಗ್ ವಿಶ್, ಪ್ರೇ ಫಾರ್ ಸಮ್ ಒನ್, ಯಾರೋ ಒಬ್ಬರ ಸಲುವಾಗಿ ನಾವು ಸ್ಟ್ರಾಂಗ್ ವಿಶನ್ನು ಮಾಡ್ತಿದ್ದೀವಿ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಪ್ಟೇಟಿವ್ ಸೆಂಟೆನ್ಸ್. ಶುಭ ಸೂಚಕ ವಾಕ್ಯಗಳು ಅಂಥೇಳಿ ಕನ್ನಡದಲ್ಲಿ ಕರೀತಾರೆ. ಇದು ಮೇ ಯು ಲಿವ್ ಲಾಂಗ್, ನೀನು ದೀರ್ಘಾಯುಷ್ಯನಾಗಿರು. ವುಡ್ ದ್ಯಾಟ್ ಐ ವರ್ ಅ ಕಿಂಗ್, ನಾನು ಅಕಸ್ಮಾತಾಗಿ ಕಿಂಗ್ ಆಗಿದ್ನಿ ಅಂತ ಅನ್ನುವಂಥ ಅಂದ್ರೆ ಸ್ಟ್ರಾಂಗ್ ಪ್ರೇಯರ್ ಹೊಂದಿತ್ತು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಆಪ್ಟೇಟಿವ್ ಸೆಂಟೆನ್ಸ್ ಆರ್ ಶುಭ ಸೂಚಕ ವಾಕ್ಯ. Dear students, I hope you enjoyed this class very well, and also I hope understand this class very well. Stay safe, stay home. Thank you so much.